ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಮುನಿಸಿಕೊಂಡು ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನಗೊಂಡಿರುವ ಮಾಜಿ ಸಚಿವ ಶ್ರೀರಾಮುಲುರನ್ನ ತೆರೆಮರೆಯಲ್ಲಿ ಕಾಂಗ್ರೆಸ್ ಸೆಳೆಯಲು ಪ್ರಯತ್ನ ಮಾಡುತ್ತಿದೆ ಎಂಬ ಸುದ್ದಿಗಳು ಹಬ್ಬಿರುವ ಹಿನ್ನೆಲೆಯಲ್ಲಿ ಈ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಇಂದು ಮಾಧ್ಯಮಗಳ ಜತೆಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಯಾರ ಒಳಜಗಳ ನಂಬಿ ನಾವು ರಾಜಕಾರಣ ಮಾಡುತ್ತಿಲ್ಲ. ಜನರ ನಂಬಿಕೆ ಉಳಿಸಿಕೊಂಡು ಹೋಗುವುದು ರಾಜಕೀಯ. ತಮ್ಮಲ್ಲಿರುವ ಒಳಜಗಳ ಮುಚ್ಚಿಕೊಳ್ಳಲು ಕಾಂಗ್ರೆಸ್ ಮೇಲೆ ಬಿಜೆಪಿ ಆರೋಪ ಮಾಡುತ್ತಿದೆ ಎಂದು ಟಾಂಗ್ ನೀಡಿದರು. ಇವತ್ತು ಅವ್ರು ಏನೇ ಜಗಳ ಮಾಡಿಕೊಳ್ಳಿ ಅದು ಮಾಮೂಲಿ ಇದಿದೆ. ಏಕೆಂದರೆ ಕಾಂಗ್ರೆಸ್ ಪಾರ್ಟಿಯಿಂದ ಹೋದವ್ರಿಗೆ ಅಲ್ಲಿ ಯಾರಿಗೂ ಸ್ಥಾನಮಾನ ಇಲ್ಲ. ನಾವು ಬರೀ ಯೂಸ್ ಆ್ಯಂಡ್ ಥ್ರೋ ಮಾಡಿದ್ರು. ಇದು ಎಲ್ಲರೂ ಜನಕ್ಕೆ ಗೊತ್ತಾಗ್ತಾ ಇದೆ. ಒಂದೊಂದೇ ಬೇಕಾದಷ್ಟು ಹೆಸರುಗಳೆಲ್ಲ ಇದೆ. ನಾನೆಲ್ಲ ಯಾರ ಹೆಸರು ನಾನು ತೆಗೆದುಕೊಳ್ಳಕ್ಕೆ ಹೋಗಲಿಕ್ಕೆ ನಾನು ತಯಾರಿಲ್ಲ. ಪೊಲಿಟಿಕಲ್ ಮೊದಲಿಂದ ಕೂಡ ಒಂದು ಐಡಿಯಾಲಜಿಲಿ ಒಂದು ವಾತಾವರಣದಲ್ಲಿ ರಾಜಕೀಯದಲ್ಲಿ ಬೆಳ್ಕೊಂಡಿರ್ತಾರೆ. ಅದು ಎಲ್ಲರಿಗೂ ಕೂಡ ಅದು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪಾರ್ಟಿಯವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಅದಕ್ಕೆ ನಾವು ಇಂಟರ್ಫಿಯರ್ ಹಾಕೋ ಇಷ್ಟ ಇಲ್ಲ. ನಮ್ಗೆ ಅದರಿಂದ ಲಾಭದ ಅವಶ್ಯಕತೆಯೂ ಇಲ್ಲ. ನೀವು ಮಾಧ್ಯಮದವ್ರು ಏನು ಬೇಕಾದ್ರೂ ನೀವು ಬಿಂಬಿಸ್ಕೊಳ್ಳಿ. ಇದೇ ವೇಳೆ ಜನರು ಬಿಜೆಪಿಯನ್ನು ವಿಪಕ್ಷದಲ್ಲಿ ಕೂರಿಸಿದ್ದಾರೆ. ಬಿಜೆಪಿಗೆ ಅಧಿಕಾರ ನೀಡಿದಾಗ ಅನುಭವ ಇರಲಿಲ್ಲ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. 9 ಲೈವ್ ನ್ಯೂಸ್ ಶಿವಮೊಗ್ಗ.